ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಸವ ಮಾಧ್ಯಮ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಬಸವ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೇಬರ್ ಕಾರ್ಡ್ನ ಯಾವ ಥರ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು, ನೀವು ನಿಮ್ಮ ಮೊಬೈಲ್ನಿಂದ ಕೂಡ ಲೇಬರ್ ಕಾರ್ಡ್ ಪಡೆಯೋಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಾದಮೇಲೆ ಲೇಬರ್ ಕಾರ್ಡ್ನ ಹೊಂದುವುದರಿಂದ ನಮಗೆ ಯಾವ ಥರ ಯಾವೆಲ್ಲ ಬೆನಿಫಿಟ್ಸ್ಗಳಿದ್ದಾವೆ ಅದೆರಡು ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ನಾವು ಲೇಬರ್ ಕಾರ್ಡ್ ಪಡೆಯೋಕ್ಕೆ ಯಾವ ಥರ ಮೊಬೈಲ್ನಿಂದ ಅಥವಾ ನಿಮ್ಮ ಕಂಪ್ಯೂಟರ್ ಇಲ್ಲ ಡೆಸ್ಕ್ಟಾಪಿಂದ ನೀವು ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದಂತ ಮೊದಲನೇದಾಗಿ ನಾವು ತಿಳಿದುಕೊಳ್ಳೋಣ. ಈ ಲೇಬರ್ ಕಾರ್ಡ್ ಪಡೆಯೋಕ್ಕೆ ನಾವು ಗ್ರಾಮ್1 ವೆಬ್ಸೈಟ್ನಿಂದ ಕೂಡ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಿಲ್ಲ ಅಂತಂದರೆ ನಾವು ಸೇವಾ ಸಿಂಧು ವೆಬ್ಸೈಟ್ ಇದೆಯಲ್ಲ ಅದರಿಂದ ಕೂಡ ಅರ್ಜಿಯನ್ನು ನಾವು ಸಲ್ಲಿಸಬಹುದು. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಸೇವಾ ಸಿಂಧು, ನಿಮಗೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಸೇವಾ ಸಿಂಧು ವೆಬ್ಸೈಟಿಂದ ಯಾವ ಥರ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸಿಕೊಡುತ್ತೇನೆ. ಈ ಸೇವಾ ಸಿಂಧು ವೆಬ್ಸೈಟ್ನ ನಾನು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಮೆನ್ಷನ್ ಮಾಡಿರುತ್ತೇನೆ. ನಮ್ಮ ಗ್ರಾಮ್1 ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನಾನು ಸೇವಾ ಸಿಂಧು ವೆಬ್ಸೈಟಿಗೆ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸೇವಾ ಸಿಂಧು ವೆಬ್ಸೈಟ್ನ ಓಪನ್ ಮಾಡಿದ್ದೀನಿ. ನೀವು ಲೆಫ್ಟ್ ಸೈಡ್ ನೋಡ್ಬೋದು, ಆಲ್ ಸರ್ವಿಸಸ್ ಅಂತ ನಿಮಗೆ ಒಂದು ಟ್ಯಾಬ್ ಇಲ್ಲ ಒಂದು ಮೆನು ಕಾಣಿಸುತ್ತೆ. ನೀವು ಅಪ್ಲೈ ಫಾರ್ ಆಲ್ ಸರ್ವಿಸಸ್, ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆಲ್ಲ, ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ನ ಎಲ್ಲಿ ಬರುತ್ತೆ ಅಂತ ಈ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಸೈಡಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿಬಿಟ್ಟು ಹೋಗಿದರೆ ನಿಮಗೆ ಒಂದು ಇಲ್ಲಿ ಮೇಲೆ ಇದೆಯಲ್ಲ ವ್ಯೂ ಆಲ್ ಅಂತ, ಇಲ್ಲಿ ಸರ್ಚ್ ಬಟನ್ ಕಾಣಿಸುತ್ತೆ. ಸೊ ಇದರಲ್ಲಿ ತುಂಬ ಸರ್ವಿಸಸ್ ಇರುತ್ತೆ. ಅದಕ್ಕಾಗಿ ನಾವು ಲೇಬರ್ ಕಾರ್ಡ್ ಪಡೆಯೋಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ನಾವು ಸರ್ಚ್ ಮಾಡಬೇಕಾಗುತ್ತದೆ. ಇಲ್ಲಿ ನೋಡಿ, ನಾನು ಕನ್ಸ್ಟ್ರಕ್ಷನ್ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಟೈಪ್ ಮಾಡಿಬಿಟ್ಟು ನಾವು ಕನ್ಸ್ಟ್ರಕ್ಷನ್ ಅಂತ ನಾವು ಟೈಪ್ ಮಾಡಿಬಿಟ್ಟು ಸರ್ಚ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ದು ಏನಿದೆ ಅಲ್ಲ ಲಿಂಕ್, ಲೇಬರ್ ಕಾರ್ಡ್ ಹಾಕೋಕ್ಕೆ ಲಿಂಕ್ ಏನಿದೆಯಲ್ಲ, ಸೊ ಅದು ಡಿಸ್ಪ್ಲೇ ಆಗುತ್ತದೆ. ನೀವು ಇಲ್ಲಿ ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಅಂತ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫಾರ್ ವೆಲ್ಫೇರ್ ಬೋರ್ಡ್ ಅಂತ. ನೀವು ಇದ್ರ ಮೇಲೆ, ಈ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ, ಮೂರನೇದು. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಥರ ಫಾರ್ಮ್ನ ಫಿಲ್ ಮಾಡಬೇಕು ಅಂತ ಇಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ತೋರಿಸುತ್ತೆ. ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ನಿಮಗೆ ಫಿಲ್ ಮಾಡೋಕ್ಕೆ ಅಂತ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದಲ್ವ. ಸೊ ಈ ಎಲ್ಲ ನೀವು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿಕೊಂಡು ಇಟ್ಕೋಬೇಕಾಗುತ್ತದೆ. ನಿಮಗೆ ಈ ಲೇಬರ್ ಕಾರ್ಡ್ ಸರ್ಟಿಫಿಕೇಟ್ನ ನೀವು ಗ್ರಾಮ ಪಂಚಾಯತಿಗೆ ಹೋಗಿದ್ದರೆ ನಿಮಗೆ ಅಲ್ಲಿ ಅವರು ತಿಳಿಸಿಕೊಡುತ್ತಾರೆ ಯಾವ ಥರ ಲೇಬರ್ ಕಾರ್ಡ್ ಸರ್ಟಿಫಿಕೇಟ್ನ ನೀವು ತೆಗೆದುಕೊಳ್ಬೋದಂತ. ಸೊ ಇದೆಲ್ಲ ಡೀಟೇಲ್ಸ್ನ ನೀವು ಗ್ರಾಮ ಪಂಚಾಯತಿಯಿಂದ ನೀವು ತಗೋಬೋದು. ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಯಾವ ಥರ ಫಾರ್ಮ್ನ ಫಿಲ್ ಮಾಡಬೇಕು ಅಂತ ಲೇಬರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ಆ್ಯಸ್ ಬೆನಿಫಿಷರಿ ವಿತ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ ಇದೆಯಲ್ಲ, ಇಲ್ಲಿ ನೋಡಿ ನಿಮಗೆ ಅಪ್ಲಿಕ್ಯಾಂಟ್ ಅರ್ಜಿದಾರರ ವಿವರಗಳಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ನ ನೀವು ಮೊದಲನೇದಾಗಿ ನೀವು ಫಿಲ್ ಮಾಡಬೇಕಾಗುತ್ತದೆ. ಸೊ ನೀವು ನಿಮ್ಮ ಆಧಾರ್ ಕಾರ್ಡ್ನ ಡೀಟೇಲ್ಸ್ನ ಫಿಲ್ ಮಾಡಿದಾಗ ಫ್ರೆಶ್ ಅಪ್ಲಿಕೇಶನ್ ಅಂತ ಚೂಸ್ ಮಾಡಿಬಿಟ್ಟು ನೀವು ನಿಮ್ಮ ಅಪ್ಲಿಕೆಂಟ್ ನೇಮು ಆಧಾರಲ್ಲಿ ಯಾವ ಥರ ಇದೆ ಅಂತ ಅದನ್ನು ನೀವು ಫಿಲ್ ಮಾಡಬೇಕು. ಕಂಪ್ಲೀಟಾಗಿ ಈ ಎಲ್ಲ ಡೀಟೇಲ್ಸ್ ನಿಮ್ಗೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ಅಲ್ಲ, ಅಪ್ಲಿಕೆಂಟ್ ನೇಮು, ಅಡ್ರೆಸ್, ಮೊಬೈಲ್ ನಂಬರು, ಇದೆಲ್ಲ ಡೀಟೇಲ್ಸು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಎಲ್ಲ ಡೀಟೇಲ್ಸ್, ಡೇಟ್ ಆಫ್ ಬರ್ತು, ಇದೆಲ್ಲ ಡೀಟೇಲ್ಸ್ನ ನೀವು ಫಿಲ್ ಮಾಡಿಬಿಟ್ಟು ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಿಬಿಟ್ಟು ಯಾವ ಥರ ಕಾಣಿಸುತ್ತೆ, ಯಾವ ಥರ ಅಕ್ನಾಲೇಜ್ಮೆಂಟ್ ಬರುತ್ತೆ ಅಂತ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಈ ಥರ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ಆ್ಯಸ್ ಬೆನಿಫಿಷರಿ ವಿತ್ ಕರ್ನಾಟಕ ವರ್ಕರ್ ವೆಲ್ಫೇರ್ ಬೋರ್ಡ್ ಕಂಪ್ಲೀಟ್ ಆಗಿದೆ ಅಂತ ಈ ಥರ ಒಂದು ನಿಮಗೆ ಅಕ್ನಾಲೇಜ್ಮೆಂಟ್ ಸಿಗುತ್ತೆ.
ಈ ಲೇಬರ್ ಕಾರ್ಡ್, ಕಾರ್ಮಿಕರ ಕಾರ್ಡ್ ಇದೆಲ್ಲ, ಈ ಒಂದೇ ಒಂದು ನಾವು ಕಾರ್ಡನ್ನು ನಾವು ಹೊಂದುವುದರಿಂದ ನಮಗೆ ತುಂಬ ಪ್ರಯೋಜನಗಳಿವೆ. ಆದರೆ ಸುಮಾರು ಜನಕ್ಕೆ ನಮಗೆ ಗೊತ್ತೇ ಇಲ್ಲ, ಇದೆಲ್ಲ ನಮಗೆ ಉಪಯೋಗ ಆಗುತ್ತಾ ಈ ಒಂದು ಲೇಬರ್ ಕಾರ್ಡನ್ನು ನಾವು ಮಾಡಿಸೋದರಿಂದ. ಸೊ ಯಾವ್ಯಾವೆಲ್ಲ ನಮಗೆ ಉಪಯೋಗ ಆಗುತ್ತೆ ಅಂತ ಇಲ್ಲಿ ನಾವು ನೋಡೋಣ. ಮೊದಲನೇದಾಗಿ ಪಿಂಚಣಿ ಸೌಲಭ್ಯ. ಪಿಂಚಣಿ ಸೌಲಭ್ಯ ಅಂದರೆ ನಿಮಗೆ 3 ವರ್ಷದವರೆಗೆ, ಅಂದರೆ ಯಾರ ಹತ್ರ ಈ ಲೇಬರ್ ಕಾರ್ಡ್ ಅಂದರೆ ಕಾರ್ಮಿಕರ ಕಾರ್ಡ್ ಇರುತ್ತಲ್ಲ ಅವ್ರಿಗೆ 3 ವರ್ಷದವರೆಗೆ 3,000 ರೂಪಾಯಿ ಪಿಂಚಣಿ ಅಂದರೆ ಪೆನ್ಷನ್ ಥರ ನಿಮಗೆ ಸಿಗುತ್ತೆ. ಅದು 60 ವರ್ಷ ಮೇಲ್ಪಟ್ಟಿದವರಿಗೆ. ಯಾರ್ಯಾರಿಗೆ 60 ವರ್ಷ ಮೇಲ್ಪಟ್ಟಿರುತ್ತೆ, ಯಾರ್ಯಾರ ಹತ್ರ ಈ ಕಾರ್ಮಿಕರ ಕಾರ್ಡ್ ಇರುತ್ತಲ್ಲ ಲೇಬರ್ ಕಾರ್ಡು, ಅವರಿಗೆ 3,000 ರೂಪಾಯಿನ 3 ವರ್ಷದ ಒಳಗೆ ಗೌರ್ಮೆಂಟ್ ಕಡೆಯಿಂದ ಪ್ರತಿ ತಿಂಗಳು ಟ್ರಾನ್ಸ್ಫರ್ ಮಾಡ್ತಾರೆ. ಎರಡನೇದಾಗಿ ಕುಟುಂಬ ಪಿಂಚಣಿ ಸೌಲಭ್ಯ. ಸೊ ಇದೇನಂದರೆ ನಿಮಗೆ ಒಂದು ವೇಳೆ ಇವಾಗ ನಿಮ್ಮ ಹತ್ರ ಯಾರಾದರೂ ಲೇಬರ್ ಕಾರ್ಡ್ 60 ವರ್ಷ ಮೇಲ್ಪಟ್ಟಿದವ್ರು ಇದ್ದರೆ, ಅವ್ರಿಗೆ ಆಲ್ರೆಡಿ ತಿಂಗಳಿಗೆ 3,000 ಬರ್ತಾ ಇತ್ತು ಅಂದರೆ, ಒಂದು ವೇಳೆ ಅವರು ಏನಾದರೂ ಆಗಿ ಮರಣ ಏನಾದರೂ ಹೊಂದಿದರೆ ಅವ್ರದ್ದು ಏನು ಕುಟುಂಬ ಇರುತ್ತಲ್ಲ, ಸೊ ಅವರಿಗೆ ಪ್ರತಿ ತಿಂಗಳಿಗೆ 1,500 ರೂಪಾಯಿಯನ್ನು ಗೌರ್ಮೆಂಟ್ ಕಡೆಯಿಂದ ನೀಡುತ್ತಾರೆ. ಸೊ ಇದು ಅವರ ಫ್ಯಾಮ್ಲಿಗೆ, ಯಾರು ಮೃತಪಟ್ಟಿರುತ್ತಾರಲ್ಲ ಅವ್ರ ಫ್ಯಾಮ್ಲಿಗೆ ದೊರೆಯುತ್ತದೆ 1,500 ರೂಪಾಯಿ. ಸೊ ಮೂರನೇ ಸೌಲಭ್ಯ ಏನಂದರೆ ಅಪಘಾತ ಪರಿಹಾರ. ಸೊ ಇವಾಗ ನೀವು ಯಾರಾದರೂ ನಿಮ್ಮ ಹತ್ರ ಕಾರ್ಮಿಕರ ಕಾರ್ಡ್ ಇದ್ದರೆ, ಸೊ ಆ ಕಾರ್ಮಿಕರ ಕಾರ್ಡ್ ಹೊಂದಿರೋರು ಒಂದು ವೇಳೆ ಏನಾದರೂ ಆಕ್ಸಿಡೆಂಟು ಅಥವಾ ಏನಾದರೂ ಅಪಘಾತ ಅವ್ರಿಗೇನಾದರೂ ಆಗಿದ್ದರೆ, ಮರಣ ಹೊಂದಿದ್ದಲ್ಲೇ ಅವ್ರಿಗೆ 5 ಲಕ್ಷ ಪರಿಹಾರ ಸಿಗುತ್ತೆ. ಮರಣ ಹೊಂದಿದ್ರೆ ಅವರಿಗೆ 5 ಲಕ್ಷ ಪರಿಹಾರ ಸಿಗುತ್ತೆ. ಆದರೆ ಏನಾದರೂ ಸ್ವಲ್ಪ ಅವರಿಗೆ ಕಾಲು ಅಥವಾ ಕೈಯು ಈ ಥರ ಏನಾದರೂ ಅವ್ರಿಗೆ ಆಗಿದ್ದರೆ ಅವ್ರಿಗೆ 2 ಲಕ್ಷ ಪರಿಹಾರ. ಒಂದು ಸೈಡ್ ಏನಾದರೂ ಕಾಲು ಅಥವಾ ಕೈ ಯಾವುದಾದ್ರು ಕಂಪ್ಲೀಟಾಗಿ ದುರ್ಬಲತೆ ಏನಾದರೂ ಇದ್ದಿದ್ರೆ ಅವ್ರಿಗೆ 1 ಲಕ್ಷ ಪರಿಹಾರ. ಆಮೇಲೆ ಇದನ್ನು ನೀವು ಅಪಘಾತ ಅಂದರೆ ಈ ಥರ ಏನಾದರೂ ಆಕ್ಸಿಡೆಂಟ್ ಆದಮೇಲೆ 1 ವರ್ಷ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಆ ಥರ ಮಾಡಿದಾಗ ಮಾತ್ರ ನಿಮಗೆ ಈ ಥರ ದುಡ್ಡು ಸಿಗುತ್ತೆ. ಇದು ಮೂರನೇ ಬೆನಿಫಿಟ್, ಮೂರನೇ ಪ್ರಯೋಜನ. ನಾಲ್ಕನೇ ಪ್ರಯೋಜನ ಏನಂದರೆ ಹೆರಿಗೆ ಸೌಲಭ್ಯ. ಸೊ ಈ ತಾಯಿ ಲಕ್ಷ್ಮಿ ಬಾಂಡ್ ಅಂತೆಲ್ಲ ಮಾಡಿಸ್ತಾರಲ್ಲ, ಸೊ ಈ ಥರ ನೀವು ಕಾರ್ಮಿಕರ ಕಾರ್ಡ್ ಹೊಂದಿರುವ ಮಹಿಳೆಯರಿಗೆ ಹೆರಿಗೆ ಟೈಮ್ಗೆ ಆ ಫಲಾನುಭವಿಗೆ 2 ಮಕ್ಕಳವರೆಗೂ, ಅಂದರೆ ಮೊದಲೆಲ್ಲ ಒಂದು ಹೆಣ್ಮಗಳಿಗೆ ಇಷ್ಟು, ಗಂಡು ಮಗಳಿಗೆ ಇಷ್ಟು ಅಂತ ಇತ್ತು. ಆದರೆ ಇವಾಗ ಎಲ್ಲ ಮಕ್ಕಳೇ ಅಲ್ವಾ. ಸೊ ಎಲ್ಲ ಮಕ್ಕಳಿಗೂ ಸಮಾನವಾಗಿ 50,000 ರೂಪಾಯಿಯನ್ನು ಗೌರ್ಮೆಂಟ್ ಕಡೆಯಿಂದ ತಾಯಿ ಹೆರಿಗೆ ಸೌಲಭ್ಯ ಥರ ನಿಮಗೆ 50,000 ರೂಪಾಯಿ, ಅಂದರೆ ಒಂದು ಮಗುವಿಗೆ 50,000 ರೂಪಾಯಿ, ಇನ್ನೊಂದು ಮಗುವಿಗೆ 50,000 ರೂಪಾಯಿ, ಈ ಥರ 2 ಹೆರಿಗೆ ಆದರೆ 2 ಹೆರಿಗೆಗೂ ಕೂಡ 50,000 ರೂಪಾಯಿಯ ಸಹಾಯಧನವನ್ನು ನೀವು ಪಡೆಯಬಹುದು. ಇದು 4ನೇ ಸೌಲಭ್ಯ ಕಾರ್ಮಿಕರ ಕಾರ್ಡ್ ಹೊಂದಿರೋವರೆಗೆ. 5ನೇ ಸೌಲಭ್ಯ ಏನು ಅಂದರೆ ಕಾರ್ಮಿಕರ ಟೂಲ್ ಕಿಟ್. ಕಾರ್ಮಿಕರ ಟೂಲ್ ಕಿಟ್ ಅಂದರೆ ಇವಾಗ ಕಾರ್ಮಿಕರು ಈ ಲೇಬರ್ಸ್, ನೀವು ಎಲ್ಲ ಕೆಲಸಕ್ಕೆಲ್ಲ ಮಾಡ್ತಾ ಇರ್ತಾರಲ್ವ, ಈ ಫೀಲ್ಡಲ್ಲಾಗಿರ್ಬೋದು, ಈ ಥರ ಲೇಬರ್ ವರ್ಕ್ ಏನಾದರೂ ಮಾಡಬೇಕಾದ್ರೆ ಅವ್ರಿಗೆ ಏನಾದರೂ ಚಿಕ್ಕ ಪುಟ್ಟ ಏನಾದರೂ ಪೆಟ್ಟು ಏನಾದರೂ ಆಗಿದರೆ ಅವ್ರಿಗೆ ಈ ಥರ ಒಂದು ಕಾರ್ಮಿಕರ ಟೂಲ್ ಕಿಟ್ ಅಂತ ಅವ್ರಿಗೆ ಕೊಡ್ತಾರೆ. ಸೊ ಇದೇನಾಗುತ್ತೆ ಅಂದರೆ ನಿಮಗೆ ಪ್ರಥಮ ಚಿಕಿತ್ಸೆ ಅಂದರೆ ಫಸ್ಟ್ ಏಡ್ ಅಂತ ಹೇಳ್ತಾರಲ್ಲ, ಸೊ ಈ ಟೂಲ್ ಕಿಟ್ಟಿಂದ ನಿಮಗೆ ಏನಾದರೂ ಚಿಕ್ಕ ಪುಟ್ಟ ಗಾಯಗಳ ಏನಾದರೂ ಆಗಿದ್ದರೆ, ಸೊ ಆ ಟೂಲ್ ಕಿಟ್ಟನ್ನು ನೀವು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಗಾಯಗಳು ಏನಾದರೂ ಆಗಿದ್ದರೆ ನೀವು ಅದನ್ನು ವಾಸಿ ಮಾಡ್ಕೋಬೋದು. ಸೊ ಇದೇನಾಗಿದೆ ಅಂತಂದರೆ 5ನೇ ಬೆನಿಫಿಟ್ಟು ಯಾರ ಹತ್ರ ಈ ಕಾರ್ಮಿಕರ ಕಾರ್ಡ್, ಯಾರು ಕಾರ್ಮಿಕರ ಕಾರ್ಡನ್ನು ಹೊಂದಿರ್ತಾರಲ್ಲ, ಸೊ ಇದು ಅವರಿಗೆ 5ನೇ ಬೆನಿಫಿಟ್ಟು. ಸೊ 6ನೇ ಬೆನಿಫಿಟ್ಟು, ನೆಕ್ಸ್ಟ್ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಶೈಕ್ಷಣಿಕ ಸಹಾಯಧನ, ಕಲಿಕೆ ಭಾಗ್ಯ. ಈ ಕಲಿಕೆ ಭಾಗ್ಯ ಯೋಜನೆಯಲ್ಲಿ ಈ ಕುಟುಂಬದಲ್ಲಿ ಯಾರಾದರೂ ಲೇಬರ್ ಕಾರ್ಡ್ ಹೊಂದಿದ್ರೆ ಅವರ 2 ಮಕ್ಕಳಿಗೆ ಅಂದರೆ ವಿದ್ಯಾಭ್ಯಾಸಕ್ಕಾಗಿ ಈ ಕೆಳಗಿನಂತೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಯಾವ್ಯಾವ ಡಿಗ್ರಿ ಅಥವಾ 10th ಓದ್ತಾ ಇದ್ದರೆ ಮಕ್ಕಳು, ಇಲ್ಲ 1st to 5th ಸ್ಟ್ಯಾಂಡರ್ಡ್ ಇದ್ದರೆ,
ಆಮೇಲೆ 5th to 8th ಸ್ಟ್ಯಾಂಡರ್ಡ್ವರೆಗೂ, ಆಮೇಲೆ 9th 10th ಸ್ಟ್ಯಾಂಡರ್ಡ್ವರೆಗೂ, ಆಮೇಲೆ PUC ಏನಾದರೂ ಓದ್ತಾ ಇದ್ದರೆ, ಆಮೇಲೆ ಪಾಲಿಟೆಕ್ನಿಕ್ ಈ ಥರ ಡಿಪ್ಲೊಮಾ ಅದೆಲ್ಲ ಮಾಡ್ತಾರಲ್ಲ, ಆ ಥರ ITI ಡಿಪ್ಲೊಮಾ ಮಾಡಿದ್ರಿ, ಆಮೇಲೆ ಏನಾದರೂ ಡಿಗ್ರಿ ಏನಾದರೂ ಓದ್ತಾ ಇದ್ದರೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಸಹಾಯಧನವನ್ನು ನೀವು ಪಡೆಯಬಹುದು ಗೌರ್ಮೆಂಟ್ ಕಡೆಯಿಂದ ನೀವು ಅಂತ ಈ ಸ್ಕ್ರೀನ್ ಮೇಲೆ ನೋಡ್ಬೋದು. ಇದು 2 ಮಕ್ಕಳಿಗೆ ಅಂದರೆ 2 ಮಕ್ಕಳಿಗೆ ಈ ಥರ ಸಹಾಯಧನವನ್ನು ನೀವು ಗೌರ್ಮೆಂಟ್ ಕಡೆಯಿಂದ ಪಡೆಯಬಹುದು. ಅದು ನಿಮ್ಮ ಮಕ್ಕಳು ಯಾವ ತರಗತಿಯಲ್ಲಿ ಓದ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 9th ಮತ್ತು 10th ಸ್ಟ್ಯಾಂಡರ್ಡ್ ಆ ಮಕ್ಕಳಿದ್ರೆ 5,000, ಆಮೇಲೆ ಡಿಗ್ರಿ ಏನಾದರೂ ಓದ್ತಾ ಇದ್ದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಸಹಾಯಧನವನ್ನು ಈ ಓದುವ ಮಕ್ಕಳಿಗೋಸ್ಕರ ಇದು ಅಂತೂ ಗೌರ್ಮೆಂಟ್ ಕಡೆಯಿಂದ ಸೌಲಭ್ಯ. ಇದು ಯಾರು ಲೇಬರ್ ಕಾರ್ಡನ್ನು ಹೊಂದಿರ್ತಾರಲ್ಲ ಅವರ ಮಕ್ಕಳಿಗೆ ಈ ಒಂದು ಸೌಲಭ್ಯವನ್ನು ಗೌರ್ಮೆಂಟ್ ಕಡೆಯಿಂದ ಪಡೆಯತಕ್ಕದ್ದು. 7ನೇ ಸೌಲಭ್ಯ ಶ್ರಮಿಕ ಸಂಜೀವಿನಿ ಸಂಚಾರಿ ಚಿಕಿತ್ಸಾ ಸೇವೆ. ಇದೇನಂದರೆ ಯಾರು ಲೇಬರ್ ಕಾರ್ಡ್ ಹೊಂದಿರ್ತಾರಲ್ವ ಅವರು ಮತ್ತು ಅವರಿಗೆ ಅವಲಂಬಿತ ಅಂದರೆ ಅವ್ರಿಗೆ ಯಾರು ಡಿಪೆಂಡೆಂಟ್ ಆಗಿರ್ತಾರಲ್ಲ ಅವರಿಗೂ ಕೂಡ ಏನು ಮಾಡ್ತಾರೆ ಅಂದರೆ ಇದು ಗೌರ್ಮೆಂಟ್ ಕಡೆಯಿಂದ ಅವ್ರು ಇರುವ ಜಾಗಕ್ಕೆ ಹೋಗಿ ಅಂದರೆ ಅವ್ರು ಇರುವ ಮನೆಗೆ ಏನಾದರೂ ಹೋಗಿ ಅವರಿಗೆ ಎಲ್ಲ ಈ ಥರ ಹೆಲ್ತ್ ಈ ಚೆಕಪ್ ಥರ ಮಾಡ್ತಾರೆ. ಅವ್ರಿಗೇನಾದರೂ ಇಶ್ಯೂಸ್ ಏನಾದರೂ ಇದ್ದರೆ ಸೊ ಅದನ್ನು ಅವರು ಹೇಳ್ಕೊಡ್ತಾರೆ ಏನಾಗಿದೆ ಏನೂ ಇಲ್ಲ ಅಂತ. ಇದು ಒಂದು ಹೆಲ್ತ್ ಚೆಕಪ್ ಇದು ಗೌರ್ಮೆಂಟ್ ಕಡೆಯಿಂದ ಯಾರು ಲೇಬರ್ ಕಾರ್ಡನ್ನು ಹೊಂದಿರ್ತಾರೆ. 8ನೇ ಸೌಲಭ್ಯ ಏನಂದರೆ ತಾಯಿ ಮತ್ತು ಮಗು ಸಹಾಯ ಹಸ್ತ. ಅಂದರೆ ಈ ನೋಂದಾಯಿತ ಮಹಿಳೆ ಇರ್ತಾರಲ್ವ, ಈ ಲೇಬರ್ ಕಾರ್ಡ್ ಹೊಂದಿರೋ ನೋಂದಾಯಿತ ಮಹಿಳೆಗೆ ಜನ್ಮ ಅಂದರೆ ಅವ್ರದ್ದು ಡೆಲಿವರಿ ಆದಮೇಲೆ ಮಗುವಿಗೆ ಜನ್ಮ ಕೊಟ್ಟಿದ ಮೇಲೆ ಆ ಮಗುವಿನ ಮತ್ತು ತಾಯಿಯ ಹೆಲ್ತ್ಗೋಸ್ಕರ ನೀವು 6 ವಾರ್ಷಿಕ ಅಂದರೆ 1 ವರ್ಷಕ್ಕೆ 6,000 ರೂಪಾಯಿಯನ್ನು ಪಡೆಯಬಹುದು. ಅದು ಎಲ್ಲಿವರೆಗೂ ಅಂತಂದರೆ 3 ವರ್ಷ, ಮಗುವಿಗೆ 3 ವರ್ಷ ತುಂಬೋವರೆಗೂ. ಅದು 6 ತಿಂಗಳ ಒಳಗಡೆ ಅಂದರೆ ನಿಮ್ಮದು ಡೆಲಿವರಿ ಆದಮೇಲೆ 6 ತಿಂಗಳ ಒಳಗಡೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಈ ವರ್ಷಕ್ಕೆ 6,000 ರೂಪಾಯಿಯನ್ನು ನೀವು ಪಡೆಯಬಹುದು. ಇದು ತಾಯಿ ಮತ್ತು ಮಗುವ ಸಹಾಯ ಹಸ್ತ. ಇದು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸಿಗುತ್ತೆ ವರ್ಷಕ್ಕೆ 6,000 3 ವರ್ಷ ತುಂಬುವವರೆಗೂ. ನೆಕ್ಸ್ಟ್ ಬೆನಿಫಿಟ್ ಏನಂದರೆ ದುರ್ಬಲತೆ ಪಿಂಚಣಿ ಸೌಲಭ್ಯ. ಈ ನೋಂದಾಯಿತ ಈ ಲೇಬರ್ ಕಾರ್ಡ್ ನೋಂದಣಿ ಮಾಡಿಸಿರುವ ಕಾರ್ಮಿಕರು ಏನಿರ್ತಾರಲ್ವ ಅವ್ರಿಗೆ ಏನಾದರೂ ಕಾಯಿಲೆ ಏನಾದರೂ ಇದ್ದರೆ, ಆಮೇಲೆ ಈ ಕಟ್ಟಡ ಎಲ್ಲ ಕಟ್ಟಲಿಕ್ಕೆಲ್ಲ ಹೋಗ್ತಾರಲ್ಲ ಈ ಲೇಬರ್ಸು, ಸೊ ಅವ್ರಿಗೆ ಏನಾದರೂ ಕಟ್ಟಡ ಕಟ್ಟಬೇಕಾದ್ರೆ ಏನಾದರೂ ಆಕ್ಸಿಡೆಂಟು ಅಥವಾ ಏನಾದರೂ ಆಗಿ ಅಂಗವಿಕಲತೆ ಏನಾದರೂ ಉಂಟಾದರೆ ಪ್ರತಿ ತಿಂಗಳು 2,000 ರೂಪಾಯಿ ಧನ ಸಹಾಯವನ್ನು ಪಡೆಯಬಹುದು. ಇದು ಮಂಡಳಿಯ ವತಿಯಿಂದ ಅಪಘಾತ ಪರಿಹಾರ ಸಹಾಯಧನನ ಈ ಗೌರ್ಮೆಂಟ್ ಕಡೆಯಿಂದ ನೀವು ಇದನ್ನು ಪಡೆಯಬಹುದು. ನಮಗಿವಾಗ ಗೊತ್ತಾಯ್ತಲ್ವಾ, ಒಂದು ಲೇಬರ್ ಕಾರ್ಡ್ ನೀವು ಮಾಡಿಸೋದ್ರಿಂದ ಯಾವೆಲ್ಲ ನೀವು ಪ್ರಯೋಜನ ಬೆನಿಫಿಟ್ಸ್ನ ನೀವು ಗೌರ್ಮೆಂಟ್ ಕಡೆಯಿಂದ ಪಡೆಯಬಹುದಂತ. ಹಾಗಾದರೆ ಈ ಲೇಬರ್ ಕಾರ್ಡನ್ನ ನಾವು ಯಾವ ಥರ ಲೇಬರ್ ಕಾರ್ಡ್ ಇದ್ಮೇಲೆ ನಾವು ಯಾವ ಥರ ಅರ್ಜಿಯನ್ನು ಸಲ್ಲಿಸ್ಬೋದು, ಇದೆಲ್ಲ ನಾವು ಬೆನಿಫಿಟ್ಸ್ ಪಡೆಯೋಕ್ಕಂತಂದರೆ ಮೊದಲೇದು ನೀವು ನಿಮ್ಮ ಲೇಬರ್ ಕಾರ್ಡನ್ನು ನಿಮ್ಮ ಹತ್ತಿರದ ಪಂಚಾಯತಿ ಆಫೀಸಲ್ಲಿ ಮಾಡಿಸ್ಬೇಕು. ಅದನ್ನು ನೀವು ತೊಗೋಬೋದು. ಅದಾದಮೇಲೆ ನಿಮ್ಮ ಹತ್ರ ಒಂದು ಬ್ಯಾಂಕ್ ಪಾಸ್ಬುಕ್ ಇರುತ್ತಲ್ಲ ಅದರದ್ದೊಂದು ಜಿರಾಕ್ಸ್ ಕಾಪಿ, ಆಮೇಲೆ ಜೀವಿತ ಪ್ರಮಾಣ ಪತ್ರ, ರೇಷನ್ ಕಾರ್ಡು ಇಲ್ಲ ಅಥವಾ ಆಧಾರ್ ಕಾರ್ಡ್ದು ಒಂದು ಜಿರಾಕ್ಸು, ಮತ್ತು ಉದ್ಯೋಗ ದೃಢೀಕರಣ ಅಂದರೆ ಹೌದು ನೀವು ಲೇಬರ್ ಕೆಲಸ ಮಾಡ್ತೀರಾ, ನೀವು ಅದೇ ಮಾಡ್ತೀರಾ ಅಂತ ಒಂದು ದೃಢೀಕರಣ ಪತ್ರ ಅಥವಾ ಸ್ವಯಂ ದೃಢೀಕರಣ ಅಂದರೆ ನೀವೇ ಅದರ ಮೇಲೆ ಸಿಗ್ನೇಚರ್ ಮಾಡಿರುವಂಥದ್ದು ಒಂದು ಪತ್ರ. ಸೊ ಇದನ್ನು ಕೂಡ ನೀವು ಹತ್ತಿರದ ಗ್ರಾಮ ಪಂಚಾಯತಿ ಆಫೀಸಲ್ಲಿ ಹೋಗಿ ಕೇಳಿದ್ರೆ ನೀವು ಅಲ್ಲಿ ಅವರು ನಿಮಗೆ ಹೇಳ್ತಾರೆ ಯಾವ ಥರ ಮಾಡಿಸ್ಬೇಕು ಅಂತ. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಒಂದು ನಿಮ್ಮದು ಒಂದು ಫೋಟೋ ಕಾಪಿ, ಒಂದು ಫೋಟೋ ಬೇಕು. ಸೊ ಕಲರ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ, ಅದೊಂದು ಫೋಟೋ ಕಾಪಿ. ಸೊ ಇದೆಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇತ್ತು ಅಂದರೆ ಇದೆಲ್ಲ ಬೆನಿಫಿಟ್ಸ್ ಇದೆ, ಏನು 9 ಬೆನಿಫಿಟ್ಸ್ ಇದೆಯಲ್ಲ, ಸೊ ಅದೆಲ್ಲ ಪಡೆಯೋಕ್ಕೆ ನೀವು ನಿಮ್ಮ ಗ್ರಾಮ ಪಂಚಾಯತ್ ಆಫೀಸಲ್ಲೂ ಕೂಡ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ ಅಂದರೆ ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ, ಇದೆಲ್ಲ ಬೆನಿಫಿಟ್ಸ್ ಪಡೆಯೋಕ್ಕೆ. ಸೊ ಅದಕ್ಕಿಂತ ಮುಂಚಿತವಾಗಿ ಇದೆಲ್ಲ ಡಾಕ್ಯುಮೆಂಟ್ಸ್ ನೀವು ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ಎಲ್ಲ ಡಾಕ್ಯುಮೆಂಟ್ಸು ಅದೆಲ್ಲ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತದೆ ಅರ್ಜಿ ಸಲ್ಲಿಸಬೇಕಾದ್ರೆ. ನೋಡಿದ್ರಲ್ಲ, ಇದೆಲ್ಲ ಲೇಬರ್ ಕಾರ್ಡ್ ಇರೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿದ್ದಾವೆ ಅಂತ.
ಸೊ ಇವಾಗಲೇ ನೀವು ಹೋಗಿಬಿಟ್ಟು ನೀವು ಲೇಬರ್ ಕಾರ್ಡನ್ನು ನೀವು ಮಾಡಿಸ್ಕೊಳ್ಳಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿ ಆಫೀಸಲ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.